ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀರಿ. ಸೊ ಇವತ್ತೇನು ಶಾಪಲ್ಲಿ ಬಿಟ್ಬಿಟ್ಟು ಮನೇಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ. ಸೊ ಇವತ್ತು ಫುಲ್ಲು ಮನೆ ಕ್ಲೀನಿಂಗೇ ಆಗುತ್ತೆ. ಯಾಕೆಂದರೆ 4-5 ದಿನಗಟ್ಟಲೆ ಗಂಡು ಮಕ್ಕಳನ್ನ ಮನೇಲಿ ಬಿಟ್ಟೋದ್ರೆ ಸೊ ಸಿಚುವೇಶನ್ ಇದೇ ಥರನೇ ಇರುತ್ತೆ. ಸೊ ಎಲ್ಲ ಏನೇನು ಬೇಕೋ ಅದನ್ನು ಮಾಡ್ಕೊಂಡು ತಿಂದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಂಕ್ ಅಂತೂ ತುಂಬಿಸಿಟ್ಟಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗೆ ಅರೇಂಜ್ ಮಾಡಬೇಕು ಈಗ. ಸೊ ಇವತ್ತು ಶಾಪ್ಗೆ ಹೋಗೋದು ಡೌಟೇನೆ. ಯಾಕೆಂದರೆ ಬೆಳಗ್ಗೆ ನೈಟ್ ಬಂದಿದ್ದೇನೆ 2:30, ಹೆಚ್ಚು ಕಮ್ಮಿ 2:30, 2:45. ಸೊ ಎದ್ದಿದ್ದು ಒಂದು 8 ಗಂಟೆ ಹಂಗೆ ಎದ್ವಿ. ಸೊ ಒಂದು ಅರ್ಧ ನಿದ್ದೆ ಅಂತೂ ಆಗಿದೆ. ಬಟ್ ಸಡನ್ನಾಗಿ ಮತ್ತೆ ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದೀನಿ. ಕರೆಕ್ಟ್ 10:30, 10:45 ಆಗಿದೆ. ಸೊ ಇದನ್ನೆಲ್ಲನೂ ಕ್ಲೀನ್ ಮಾಡೋ ಅಷ್ಟರೊಳಗಡೆ ಮಧ್ಯಾಹ್ನ ಅಂತೂ ಹಾಗೆ ಹೋಗ್ಬಿಡುತ್ತೆ. ಸೊ ಒಂದಷ್ಟು ಐಟಮ್ ತರಬೇಕು, ಡಿಮಾರ್ಟ್ಗೂ ಕೂಡ ಹೋಗಬೇಕು. ಸೊ ಇವತ್ತಿನ ಫುಲ್ ವಿಡಿಯೋ ಬರೀ ಮನೆ ಕ್ಲೀನಿಂಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒಂದಷ್ಟು ಮನಿ ಪ್ಲ್ಯಾಂಟ್ ತಂದಿದ್ದೆ ಊರಿಂದ, ಒಂದಷ್ಟು ಮತ್ತು ಸಸಿಗಳನ್ನ ಸಹ ತೊಗೊಂಬಂದಿದ್ದೆ. 1-2 ಸಸಿ ಅದು ನೀರೆಲ್ಲ ಹಾಕಿಟ್ಟಿದ್ದೀನಿ. ಪಾಟ್ ತಂದುಬಿಟ್ಟು ಹಾಕೋಣ ಸಂಜೆ ಅಥವಾ ಈವ್ನಿಂಗ್ ಹೋಗ್ಬಿಟ್ಟು ತರೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅದೇನಾಗುತ್ತೋ ಇಲ್ಲೋ ಗೊತ್ತಿಲ್ಲ ಕೆಲಸ. ನನ್ನ ಮನಿ ಪ್ಲ್ಯಾಂಟು ಅಷ್ಟು ದೊಡ್ಡ ಎಲೆ ಬಿಟ್ಟಿರೋದು ನಾನು ಫಸ್ಟ್ ಟೈಮ್ ನಮ್ಮ ಅಕ್ಕರ ಮನೆ ಹತ್ರನೇ ನೋಡಿದ್ದು. ಬಾಳೆ ಎಲೆ ಥರ ಇದ್ದಾವೆ ನಿಜವಾಗ್ಲೂ. ಒಬ್ಬರು ಒಂದು 4-5 ಐಟಮ್ ಇಟ್ಕೊಂಡು ಆರಾಮಾಗಿ ನೀಟಾಗೆಲ್ಲ ಕಾಲಿಸ್ಕೊಂಡು ಊಟ ಮಾಡ್ಬೋದು. ಅಷ್ಟು ದೊಡ್ಡ ಎಲೆ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಅದನ್ನೇ ತಂದು ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಅದು ಮಣ್ಣಲ್ಲೇ ಬೆಳ್ಕೊಂಡಿದೆ, ಬಟ್ ನಾನು ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ನೋಡಬೇಕು ಅದು ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟ್ ಟೈಮ್ ಆ ಥರ ನೋಡಿದ್ದೆ. ಅಷ್ಟು ದೊಡ್ಡ ಎಲೆ ತಂದು ಹಾಕಿದ್ದೀನಿ. ಸೊ ಕೆರೆಡ್ದೋಗುತ್ತೆ ಅಡುಗೆ ಮನೆ ಅಂತೂ. ಸೊ ಎಲ್ಲನೂ ಅರ್ಧಂಬರ್ಧ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲನೂ ಹಾಳಾಗೋಗೈತೆ. ಇವಾಗೆಲ್ಲ ನೀಟಾಗಿ ತೊಳೆದು ಗುಡಿಸಿ ಎಲ್ಲ ನೀಟಾಗಿ ಎತ್ತಿಡಬೇಕು. ಸೊ ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಇವತ್ತಿನ ವಿಡಿಯೋ ಹೀಗೆ ಇವತ್ತು ಮನೆ ಕ್ಲೀನಿಂಗಿಂದ ವಿಡಿಯೋ ಇರುತ್ತೆ. ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಕರೆಕ್ಟಾಗೆ ಟೈಮ್ ಬಂದು ಈಗ ಏನಿಲ್ಲ ಅಂತಂದ್ರೂ ಒಂದು ಕರೆಕ್ಟಾಗಿ ಈಗ 2 ಗಂಟೆ ಆಗಿದೆ ಟೈಮು. ಬರೀ ಅಡುಗೆ ಮನೆ ಮಾತ್ರನೇ ಕ್ಲೀನಾಗಿರೋದು. ಸೊ ಈಗ ಒಂದು ಸ್ಟ್ರಾಂಗಾಗೆ ಕಾಫಿ ಅಂತ ನಾನು ಕುಡಿಯೋಲ್ಲ ಜಾಸ್ತಿ. ಒಂದು ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಕೆಲಸ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಮಷಿನ್ನು ಇಲ್ಲಿ ಒಂದು ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಚಿಕ್ಕದು. ಸೊ ಅದನ್ನು ಈಗ ವ್ಲೋಗೋ ಹಾಕ್ತಾಯಿದ್ದಾರೆ, ಕಂಪ್ನಿದು ಒಂದು ವ್ಲೋಗೋ ಹಾಕ್ತಾಯಿದ್ದಾರೆ. ಒಂದಂದರೆ ಒಂದು ವರ್ಲ್ಡ್ ಮ್ಯಾಪ್, ಫುಲ್ ವರ್ಲ್ಡ್ ಮ್ಯಾಪಲ್ಲಿ NCನ ಏನೋ ಇನ್ಸಿಲ್ ಏನೋ ಐತೆ. ಸೊ ಅದನ್ನು ಹಾಕ್ತಾಯಿದ್ದಾರೆ. ಸೊ ಇವತ್ತು ಯಾವ ಪೂಜೆನೂ ಇಲ್ಲ, ಏನೂ ಇಲ್ಲ. ನಾನು ಊರಿಗೆ ಹೋಗ್ಬೇಕಾದ್ರೆ ದೀಪ ಹೋಗಿದ್ದು. ಇನ್ನೂ ಸಹ ಅದನ್ನು ಯಾರು ಟಚ್ ಕೂಡ ಮಾಡಿಲ್ಲ ಯಾರನ್ನು ಸಹ. ನಮ್ಮನೇಲಿ ಗಂಡು ಮಕ್ಕಳು ಯಾರು ಉದ್ದಿನ ಕಡ್ಡಿಗೆ ಬೆಳಗ್ಗೆ ಪೂಜೆ ಅಂತೂ ಯಾರೂ ಸಹ ಮಾಡಲ್ಲ. ಸೊ ಮೆಹಂದಿ ನೋಡಿ ಚೆನ್ನಾಗಿದೆ. ಸುಮ್ಮನೆ ಯಾರೋ ಮನೆ ಹತ್ರ ಆಂಟಿ ಹಾಕೋಕ್ಕೆ ಅಂತ ಸ್ವಲ್ಪ ಉಳಿದಿರೋದ್ರಲ್ಲಿ ಹಾಕ್ಕೊಂಡಿದ್ದೆ. ಅದು ಎಲ್ಲ ಕೆಲಸ ಮಾಡಿ ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಕಲರ್ ಚೆನ್ನಾಗಿದೆ. ಇನ್ಸ್ಟಾಂಟ್ ಮೆಹಂದಿ ಅಂತಲೇ ಹೇಳ್ಬೋದು. ಬೇಗ ಒಂದು 5 ನಿಮಿಷದಲ್ಲೇ ಫುಲ್ಲು ಕಲರ್ ಬಂದುಬಿಡುತ್ತೆ. ಸೊ ಇವಾಗ ಒಂದು ಸ್ಟ್ರಾಂಗಾಗಿ ಟೀ ಮಾಡಿಕೊಂಡು ಕುಡಿಬೇಕು. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಯಾವುದೋ ಒಂದು ವೀಡಿಯೋ ನೋಡಿದ್ದೆ. ಬಟ್ ಅದು ಹಾಲು ಹೊಡೆಯುತ್ತೇನೋ ಗೊತ್ತಿಲ್ಲ. ಹೊಡೆದ್ರೆ ಅದನ್ನ ಚೆಲ್ಬಿಟ್ಟು ನಾರ್ಮಲ್ ಟೀ ಮಾಡ್ತೀನಿ ಅಷ್ಟೇ. ಸೊ ಈಗ ಬನ್ನಿ, ಹೇಗೆ ಒಂಥರ ಡಿಫ್ರೆಂಟ್ ಆಗಿದೆ ಅದು ಟೀ. ಇನ್ನು ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಪಲಾವ್ ಎಲೆ, ಏಲಕ್ಕಿ ಮತ್ತು ಶುಂಠಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಟ್ ಚೆನ್ನಾಗಿತ್ತು ಟೀ. ಅದರಲ್ಲೇನೂ ಡಿಫ್ರೆನ್ಸ್ ಏನೂ ಇರಲಿಲ್ಲ. ಅದಾದಮೇಲೆ ನಾನು ಕೂಡ ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬರೀ ಇದೇ ಕೆಲಸ ಮುಗಿಸಿ ಕೂತ್ಕೊಂಡೆ. 4 ದಿನ ರಜೆ ಹಾಕಿ ಊರಿಗೆ ಹೋಗಿ ಬಂದಿದ್ದೀನಿ. ಸ್ವಲ್ಪ ಕ್ಲೀನಾದರೂ ಆಗುತ್ತೆ ಅಂತ ಹೇಳಿ ಹೋದೆ. ಬಟ್ ಕ್ಲೀನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡೋ ಸಿಚುವೇಷನಲ್ಲಂತೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬಂದಮೇಲೆ ಏನಾದರೂ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲನೂ ನೆನೆ ಹಾಕಬೇಕಿತ್ತು. ಸೊ ಅದನ್ನು ಸಹ ನೆನೆ ಹಾಕಿ ಹೋಗಿದ್ದೆ. ಮತ್ತು ನೆಕ್ಸ್ಟ್ ಡೇನೇ ವೈಕುಂಠ ಏಕಾದಶಿ ಇರೋದ್ರಿಂದ ಸ್ವಲ್ಪ ದೇವ್ರ ಸಾಮಾನುಗಳನ್ನ ಎಲ್ಲನೂ ಸಹ ತೊಳೆದ್ಬಿಟ್ಟು ಇಟ್ಟು ಬಂದಿದ್ದೆ. ಡ್ರೈ ಫ್ರೂಟ್ಸ್ ಕೂಡ ಕೆಲವೊಂದು ಎಲ್ಲನೂ ಖಾಲಿ ಆಗಿತ್ತು. ಸೊ ಇರೋದ್ರಲ್ಲಿನೇ ಸ್ವಲ್ಪ ಸ್ವೀಟ್ಗೆ ಏನು ಬೇಕೋ ಅದನ್ನು ಮಾತ್ರನ ಪಾಯಸಕ್ಕೆ ನೆನೆ ಹಾಕಬೇಕಿತ್ತು. ಅದನ್ನು ಮಾತ್ರ ನೆನೆ ಹಾಕ್ತಾಯಿದ್ದೆ. ಹಾಗೆ ಪಿಸ್ತಾನ ನಾನು ಅದು ಸಿಪ್ಪೆ ತೆಗೆದಿರೋಂತಹ
ಪಿಸ್ತಾನ ತೊಗೊಂಡು ಬರೋದಿಲ್ಲ, ಅದು ಸಿಪ್ಪೆ ಇರೋವಂಥದ್ದನ್ನೇ ತೊಗೊಂಬಂದಿರ್ತೀನಿ. ಯಾಕಂದರೆ ಸ್ವಲ್ಪ ಉಪ್ಪು ಇರುತ್ತಲ್ಲ, ಚಿನಿಮ ತಿಳ್ಕೊತಾಳೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಅವಳು ಸಿಪ್ಪೆ ತೆಗ್ದಿರೋದನ್ನ ತೊಗೊಂಬಂದರೆ ಅವರು ಸುದ್ರ ಮುಟ್ಟೋದೇ ಇಲ್ಲ ಅವಳು ಅದನ್ನು. ಅದು ಟೇಸ್ಟೇ ಇರೋದಿಲ್ಲ, ಸಪ್ಪೆ ಇರುತ್ತೆ, ಅವಳು ತಿನ್ನೋದೇ ಇಲ್ಲ ಅದನ್ನು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಸಿಪ್ಪೆ ಇರೋವಂಥದ್ದನ್ನೇ ತೊಗೊಂಬರ್ತೀನಿ. ಅದು ಸುಲ್ಕೊಂಡು ತಿನ್ನೋದ್ರಲ್ಲಿ ಅವಳಿಗೇನೋ ಒಂದು ಮಜಾ ಏನೋ ಗೊತ್ತಿಲ್ಲ. ನಾವು ಸುಲ್ದು ಕೊಟ್ಟರೆ ತಿನ್ನೋದಿಲ್ಲ, ಅವಳಿಗೆ ಹಾಗೆ ಕೊಡಬೇಕು ಅಥವಾ ಅವಳೇ ಸುಲ್ಕೊಂಡು ತಿನ್ನಬೇಕು, ಆ ಥರ ಇರುತ್ತೆ. ಸೊ ಇತ್ತೀಚೆಗೆ ಚಿನಿಮ ಅಂತೂ ಹೆವಿ ತೀಟ್ಲೆ ಆಗಿಬಿಟ್ಟಿದ್ದಾಳೆ. ಬಟ್ ಅವಳು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ನನಗೆ. ಸ್ವಲ್ಪ ಕಸಕಸೆನೂ ಸಹ ನೆನೆ ಹಾಕಿದ್ದೆ, ಸ್ವಲ್ಪ ಬಾದಾಮಿ, ಪಿಸ್ತಾ, ಗೋಡಂಬಿ, ಸೊ ಅಷ್ಟೇ ಇದ್ದಿದ್ದು. ಸೊ ಅಷ್ಟೇ ನೆನೆ ಹಾಕಿದ್ದೆ. ಇದು ಕಸಕಸೆನೇ ಮಾತ್ರ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಹೋದ್ಸಲ ನೆನೆ ಹಾಕ್ದಾಗೂ ಅಷ್ಟೇ ಅದು ಕೆಳಗಡೆ ನೆಂದೇ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅದನ್ನೊಂದು ಮಿಕ್ಸ್ನ ಕೊಟ್ಕೊಂಡು ನೀಟಾಗಿ ಎತ್ತಿಟ್ಕೊಂಡೆ. ಅದಾದಮೇಲೆ ದೇವ್ರ ಸಾಮಾನು ಸಹ ಬೆಳಗ್ಗೆ ಇಟ್ಟಿದ್ನಲ್ಲ, ಅದನ್ನು ಅಜ್ಜಿಗೆ ಹೇಳಿದೆ ಒರೆಸಿಟ್ಬಿಡಜ್ಜಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಮೇಲ್ಗಡೆ ಶಾಪಿಗೆ ಬಂದೆ. ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ನವೀನವರು ಸಂಡೇ ರಜಾ ಇತ್ತಲ್ವ ಆವಾಗ. ಹಾಗೆ ಸ್ವಲ್ಪ ಮಷಿನ್ಗಳನ್ನೂ ಸಹ ಒಂದು ಸೈಡಿಗೆ ಸರಿಸಿದ್ರು. ಸೊ ಎಲ್ಲ ಮೆಸ್ಸಪ್ ಮಾಡಿಟ್ಟಿದ್ದಾರೆ. ಶಾಪ್ ಅಂತಲೇ ಅನಿಸೋದಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಬಟ್ ಉಮ್ಮಗೆ ಇದು ರಾಡ್ ಏನಿದೆ ಅದನ್ನು ಮೇಲ್ಗಡೆ ಹ್ಯಾಂಗಿಂಗ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಅದನ್ನೊಂದು ಸ್ವಲ್ಪ ಕೆಲಸ ಇದೆ. ಹಾಗೆ ಹೊರಗಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಅಂತ ಅನಿಸುತ್ತೆ. ಹಾಗೆ ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಹೂವನ್ನು ತಂದಿಟ್ಟಿದ್ದೆ. ಯಾಕೆ ಅಂತಂದರೆ ಈಗ ಬಂದಿದ್ದೀನಿ, ತೊಗೊಂಬಂದೆ. ಬಟ್ ಮಾರ್ನಿಂಗ್ ಬರಬೇಕಾದ್ರೆ ಫುಲ್ಲು ಅರ್ಜೆಂಟಲ್ಲಿ ಬಂದಿರ್ತೀನಿ, ಆ ಹೂವನ್ನೇ ನೆನಪಿರೋದಿಲ್ಲ ನನಗೆ. ಸೊ ಅದಕ್ಕೋಸ್ಕರ ತಂದಿಟ್ಟೆ ಇದ್ದಾವೆ ಅಂತ ಹೇಳ್ಬಿಟ್ಟು. ಇದು ನೋಡ್ತಾ ಇರ್ಬೋದು, ಇದು ಬಾಬಿನ್ಗೆ ಯೂಸ್ ಮಾಡೋಂತಹ ಥ್ರೆಡ್ಡು, ಬಿಗ್ ಮಷಿನ್ಗೆ. ಸೊ ಈ ಥರದ್ದು ಇದು ಬೇರೆಯವ್ರಿಗೆ ಕೊರಿಯರ್ ಕಳಿಸ್ಬೇಕು, ತರಿಸಿದ್ದೀನಿ, ಕಳಿಸಿಲ್ಲ ಇನ್ನೂ ಸಹ. ಅದೊಂದು ಸರಿ ಚೆಕ್ ಮಾಡಿಬಿಟ್ಟು ಕಳ್ಸೋಣ ಅಂತ. ಹಾಗೆ ಇಲ್ಲೊಂದು 10,000 ರೂಪೀಸ್ ಅಷ್ಟು ಥ್ರೆಡ್ಗಳು ಸಹ ಇದೆ. ಒಬ್ಬರು ಆರ್ಡ್ರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತರಿಸಿದ್ವಿ. ಅದನ್ನು ಸಹ ನಾನು ಇವತ್ತು ಕೊರಿಯರ್ ಮಾಡಬೇಕು. ಈ ಥ್ರೆಡ್ಡಿಂದ ಏನಿದೆ ಎಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ವಿಡಿಯೋನ ಮಾಡಿ ಹಾಕ್ತೀನಿ, ಅದರದ್ದೊಂದೇ ಸಪ್ರೇಟಾಗಿ. ಇದು ನೋಡ್ತಾ ಇರ್ಬೋದು. ಹಾಗೆ ಬಂದುಬಿಟ್ಟಿದ್ದೀನಿ. ವರ್ಕ್ ಆದರೂ ಸ್ಟಾರ್ಟ್ ಮಾಡೋಣ. ಕ್ಲೀನಿಂಗ್ ಅಂತೂ ಆಗೋದಿಲ್ಲ, ಕ್ಲೀನ್ ಮಾಡ್ತಾ ವರ್ಕ್ ಆದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಷಿನ್ ಮಾತ್ರ ಕ್ಲೀನ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೈಸೂರು ಸಿಲ್ಕ್ ಸ್ಯಾರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಬೆಣ್ಣೆ ಮುಟ್ಟೋ ಥರ ಅನಿಸ್ತಾ ಇತ್ತು. 13,000 ಅಥವಾ 15,000 ಅಂದರು ಅವರು ಕಸ್ಟಮರು. ಬಟ್ ಇದು ಟೈಲರ್ ನನಗೆ ಕೊಟ್ಟಿರೋದು ಈ ಒಂದು ಬ್ಲೌಸ್ನ ವರ್ಕ್ ಮಾಡಿ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಈಗ ಅಟ್ಲೀಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದರೆ ಹಾಗಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆಂದರೆ ತುಂಬಾ ಟೈಮಿಂಗ್ ಇತ್ತು ಅವ್ರದ್ದು ಸೆಲೆಕ್ಟ್ ಮಾಡಿರೋಂತಹ ಡಿಸೈನ್ ಕೂಡ. ಆ ಡಿಸೈನ್ ಎಲ್ಲನೂ ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಪ್ಲೈನ್ ಬಂದಿದೆ, ಬಟ್ ಬಾರ್ಡ್ರ್ ಮಾತ್ರ ಸ್ಮಾಲ್ ಬಾರ್ಡ್ರೇ ಬಂದಿದೆ ಎರಡೂ ಕೂಡ. ಒಂದ್ಸಲ ಮೈಸೂರು ಸಿಲ್ಕ್ ಸ್ಯಾರಿಗೆ ಹೆಂಗೆ ಅಂತಂದರೆ ಎರಡು ಸೈಡು ಕೂಡ 12 ಇಂಚು 10 ಇಂಚು ಈ ಥರ ಬಾರ್ಡ್ರ್ ಬಂದುಬಿಡುತ್ತೆ. ಸೊ ಈ ಥರ ಬಾರ್ಡರ್ ಬಂದಾಗ ನಮಗೆ ವರ್ಕ್ ಮಾಡೋದೇನೋ ಮಾಡಿಬಿಡ್ತೀವಿ, ಬಟ್ ಸ್ಟಿಚ್ ಮಾಡಬೇಕಾದ್ರೆ ಏನಾಗುತ್ತೆ, ಕ್ಲಾತ್ ಕಮ್ಮಿ ಬರೋದು, ಪೀಸ್ ಹಾಕ್ಕೊಂಡೇ ಮಾಡಬೇಕಾಗುತ್ತೆ. ಸೊ ಆ ಥರ ಆಗುತ್ತೆ. ಅದಕ್ಕೋಸ್ಕರ ಸ್ಮಾಲ್ ಬಾರ್ಡ್ರ್ ಸಜೆಸ್ಟ್ ಮಾಡ್ತೀವಿ. ಇಲ್ಲಾಂತಂದರೆ ಎರಡೂ ಸೈಡು ಕೂಡ ಬಾರ್ಡ್ರ್ ಬಂದಾಗ ಒಂದು ಸೈಡ್ ಚಿಕ್ಕ ಬಾರ್ಡ್ರ್ ಬಂದರೆ ನಾವು ಬ್ಯಾಕ್ ಸೈಡನ್ನ ಯೂಸ್ ಮಾಡ್ಕೊಳ್ಬೋದು. ಯಾಕೆ ಬ್ಯಾಕ್ ಸೈಡ್ ಅಂತಂದರೆ ಬ್ಯಾಕ್ ಸೈಡು ಯಾರೂ ಸಹ ಬಾರ್ಡ್ರ್ ಕೇಳೋದಿಲ್ಲ, ಯಾಕಂದರೆ ಇವಾಗ ಎಲ್ಲ ಥ್ರೆಡ್ ಪೈಪಿಂಗ್ ಕಟ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಯಾರೂ ಸಹ ಬ್ಯಾಕ್ ಸೈಡ್ ಬಾರ್ಡ್ರ್ ಕೇಳೋದಿಲ್ಲ. ಅದಕ್ಕೋಸ್ಕರ ನಾವು ಬಾರ್ಡ್ರ್ ಪ್ರಿಫರ್ ಕೂಡ ಮಾಡಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ವರ್ಕ್ ಬ್ಲೌಸ್ಗಳಿಗೆ ಅಂತ ಹೇಳ್ಬಿಟ್ಟು. ನಾರ್ಮಲ್ ಪ್ಲೈನ್ ಬ್ಲೌಸ್ ಆದರೆ ವರ್ಕ್ ಮಾಡಿಸ್ದೇ ಇರೋಂತಹ ಬ್ಲೌಸ್ಗಳಿಗೆ ವಿತ್ ಬಾರ್ಡ್ರ್ ಸ್ಟಿಚ್ ಮಾಡಿಸ್ಕೊಳ್ಬೋದು. ಬಟ್ ವರ್ಕ್ ಮಾಡಿಸಿರೋಂತಹ ಸ್ಯಾರಿ ಬ್ಲೌಸ್ಗಳಿಗೆ ಬಾರ್ಡ್ರ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅದೇ ಗ್ರ್ಯಾಂಡಾಗಿರುತ್ತೆ ಡಿಸೈನು, ಅದರೊಳಗಡೆ ಈ ಬಾರ್ಡ್ರ್ ಅಂದ್ರೂ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಾನು ಸ್ಟಿಚ್ ಮಾಡೋದಾಗಿರಲಿ ವರ್ಕ್ ಮಾಡೋದಾಗಿರಲಿ ನಾವು ಬಾರ್ಡ್ರು ಬಿಟ್ಟೆ ಕೌಂಟ್ ತೊಗೊಳ್ಳೋದ್ರಿಂದ ಸ್ವಲ್ಪ ಕ್ಲಾತ್ ಕಮ್ಮಿ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರ್ ಬಿಟ್ಟೇ ವರ್ಕ್ನ ಮಾಡಿ ಕೊಡ್ತೀವಿ. ಸೊ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತಂದರೆ ಹೊರಗಡೆ ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಫುಲ್ಲು ಸೌಂಡ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ಫುಲ್ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಕಂಪ್ಲೀಟಾಗಿ ಹಾಗೇನು ಮಾತಾಡ್ದೇ ವಿಡಿಯೋ ಮಾಡ್ಕೊಳ್ಬೋದಿತ್ತು, ಬಟ್ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಮಾತಾಡ್ತಾನೆ ವಿಡಿಯೋ ಮಾಡ್ಕೊಂಡಿರ್ತೀನಿ, ಆಮೇಲೆ ನಾನು ವಾಯ್ಸ್ ಓವರ್ನ ಕೊಟ್ಕೊಳ್ತೀನಿ. ಬಟ್ ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ.
ಆದಷ್ಟು ವಾಯ್ಸ್ ಓವರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಮತ್ತು ಕೆಲವೊಂದು ಕಮೆಂಟ್ಗಳು ನೋಡಿದ್ರೆ ಪ್ರೈಸ್ ಎಷ್ಟು ಅಕ್ಕ, ಮಷಿನ್ ಪ್ರೈಸ್ ಎಷ್ಟು, ಡಿಸೈನ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇರ್ತೀರ. ನಾನು ಆಲ್ಮೋಸ್ಟು ಡಿಸೈನ್ ಫುಲ್ಲು ವೀಡಿಯೋ ನೋಡಿ ಅಂತ ಅದಕ್ಕೆ ಹೇಳ್ತೀನಿ. ಯಾಕೆಂದರೆ ನಾನು ಏನಾದರೂ ತೋರಿಸಿದ್ರೆ, ಏನಾದರೂ ಪ್ರಾಡಕ್ಟ್ ಆಗಿರ್ಬೋದು, ಏನಾದರೂ ಡಿಸೈನು ಥ್ರೆಡ್ಡು ಏನಾದರೂ ಆಗಿರ್ಬೋದು, ನಾನು ಅವಾಗಲೇ ನಾನು ಅದ್ರದ್ದು ಪ್ರೈಸ್ ಎಲ್ಲನೂ ಸಹ ಹೇಳಿರ್ತೀನಿ ಡಿಕ್ಲೈರಾಗೆ. ಸೊ ನೀವು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಯಾವುದಾದ್ರೂ ಒಂದು ಡಿಸೈನ್ ತೋರಿಸಿರ್ತೀನಿ ಅಂದರೆ ಆ ಡಿಸೈನ್ ಪ್ರೈಸ್ ಕೂಡ ನಾನು ಅಲ್ಲಲ್ಲೇ ಹೇಳಿರ್ತೀನಿ. ನೀವು ಪೂರ್ತಿ ವೀಡಿಯೋ ನೋಡಲ್ಲ, ಸ್ಕಿಪ್ ನೋಡ್ತಾ ಹೋಗಿಬಿಡ್ತೀರ. ಆಮೇಲೆ ಕಮೆಂಟ್ ಮಾಡ್ತೀರಾ ಅಕ್ಕ ಡಿಸೈನ್ ಪ್ರೈಸ್ ಎಷ್ಟು, ಮಷಿನ್ ಪ್ರೈಸ್ ಎಷ್ಟು ಅಂತ. ಮಷಿನ್ ಪ್ರೈಸ್ ಆದ್ರೂ ಅಷ್ಟೇ ನಾನು ಅದರದ್ದೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು. ಹಾಗೆ ಮಷಿನ್ ಪ್ರೈಸ್ ಕೂಡ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ, ಒಂದು 2-3 ವಿಡಿಯೋದಲ್ಲಿ ತುಂಬ ಜಾಸ್ತಿನೇ ಹೇಳಿದ್ದೀನಿ ಮಷಿನ್ ಪ್ರೈಸ್ನ. ಸೊ ನೀವು ಪದೇ ಬಂದು ಅಲ್ಲಿ ಮತ್ತೆ ಕಮೆಂಟ್ ಮಾಡ್ತೀರಾ, ಅದಕ್ಕೆ ಹೇಳೋದು ಫುಲ್ ವಿಡಿಯೋ ನೋಡಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಫಸ್ಟು ನೀವು ಯಾವುದೇ ಬ್ಲೌಸ್ನ ಮಾರ್ಕ್ ಮಾಡ್ಕೊಬೇಕಾದ್ರೂ ನೀವು ಡೈರೆಕ್ಟಾಗಿ ಈ ಥರ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಂಡ್ಬಿಡಿ. ಸೊ ಯಾಕೆ ಅಂತಂದರೆ ಈ ಥರ ಕರೆಕ್ಟಾಗಿ ಎಡ್ಜಿಗೆ ಕರೆಕ್ಟಾಗಿ ಈ ಥರ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಸೊ ಡಬಲ್ ಫೋಲ್ಡ್ನ ಏನಕ್ಕೆ ಮಾಡ್ಕೊಬೇಕಂದ್ರೆ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಇದು ಬ್ಯಾಕ್ ಸೈಡ್ ಇಲ್ಲೇ ಬರೋದ್ರಿಂದ ನೀವು ಯಾವ ಬಾರ್ಡ್ರು ಸೈಡ್ ಆದ್ರೂ ಬ್ಯಾಕ್ ಹಾಕ್ಕೊಬೋದು. ಚಿಕ್ಕ ದೊಡ್ಡದು ಬಂದಾಗ ನೀವು ಚಿಕ್ಕ ಬಾರ್ಡ್ರ್ ಇರೋ ಕಡೆ ನೀವು ಬ್ಯಾಕ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಈ ಥರ ಎರಡು ಫೋಲ್ಡ್ ಮಾಡಿ ಈ ಥರ ನಾನು ಮಾರ್ಕ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಬ್ಲೌಸ್ನಲ್ಲಿ ಈ ಥರ ಅಲ್ಲೇ ಐರನ್ ಮಾರ್ಕಿಂಗ್ ಬಂದುಬಿಟ್ಟಿರುತ್ತೆ. ಈ ಥರ ಇದ್ದಾಗ ನೀವು ಈ ಥರ ಎರಡು ಬಾರ್ಡ್ರನ್ನು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಫಸ್ಟು ಇದು ಬ್ಲೌಸ್ ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲರೂ ಸಹ ಬ್ಲೌಸು ಲೆಂತ್ಗಳು 15, 14 ಸೊ ಈ ಥರ ಬರ್ತಾ ಇರುತ್ತೆ. ಕಮ್ಮಿ ಯಾರಿಗೂ ಸಹ ಬರೋದೇ ಇಲ್ಲ. ಎಲ್ಲರೂ ಸಹ ಇತ್ತೀಚೆಗೆ ಎಲ್ಲರೂ ಸಹ ತುಂಬ ಲೆಂತಿಯಾಗಿಯೇ ಬ್ಲೌಸ್ನ ಹೊಲಿಸ್ಕೊತಾರೆ. ಸೊ ನೋಡ್ತಾ ಇರ್ಬೋದು ಇದ್ರದ್ದು ಬ್ಲೌಸ್ ಲೆಂತ್ ನಾನು ಕಚ್ಚನ್ನು ಸಹ ಮೇಲ್ಗಡೆ ಬಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಮೇಲ್ಗಡೆ ಬಿಟ್ಕೊಂಡು ಬ್ಲೌಸ್ ಲೆಂತ್ ಬಂದು ಇಲ್ಲಿ 14.5 ಇದೆ, 14.5 ಬಂದಿದೆ. ನಾನು 15.5 ತೊಗೊಳ್ತೀನಿ, 1 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಬಟ್ಟೆ ಕಮ್ಮಿ ಇತ್ತು ಅಂದರೆ ನೀವು ಕರೆಕ್ಟಾಗಿ 14.5 15ನ ತೊಗೊಳ್ಬೋದು. ಸೊ ನಾನು ಈ ಕಚ್ಚನ್ನು ಸೇರಿಬಿಟ್ಟು ಬ್ಲೌಸ್ಗೆ ತೊಗೊಳ್ತಾ ಇದ್ದೀನಿ. ಸೊ ನಾನು 15.5 ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಂತು ಮತ್ತು ಡೀಪು ಬ್ರಾಡು ಸಿಕ್ಕಿದ್ರೆ ಸಾಕು ನಮಗೆ. ಸೊ ಅದಾದಮೇಲೆ ಇಲ್ಲಿ ನಮಗೆ ಇನ್ನೊಂದೇನಪ್ಪ ಅಂದರೆ ಈಸಿ ಮೆಥಡಾಗಿ ನೀವು ಡೀಪ್ನ ಅಡ್ಜಸ್ಟ್ ಮಾಡ್ಕೊಬೋದು. ಯಾಕಂದರೆ ಬ್ಲೌಸ್ ಲೆಂತ್ ಬಂದಿರೋದು ನಿಮಗೆ 14.5 ಇಲ್ಲಿ ಎಷ್ಟು ಬಟ್ಟೆ ಮಿಕ್ಕಿದೆ ಬ್ಯಾಕ್ ಸೈಡು 3.5 ಇದೆ. 3.5 ಅಂದರೆ ಇಲ್ಲಿ ಎಕ್ಸ್ಟ್ರಾ ಕಚ್ಚಾ ಸೇರಿಬಿಟ್ಟು ನಿಮಗೆ 3.25 ಬರುತ್ತೆ. ನೀವು 3.5 ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ವರ್ಕ್ ಹಾಕ್ಲಿಕ್ಕೆಲ್ಲ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಾನು 15.5 ಮಾರ್ಕ್ ಮಾಡ್ಕೊಂಡಿರೋದನ್ನು ಇವಾಗ ನಾನು 14.5 ಮಾರ್ಕ್ ಮಾಡ್ಕೊತೀನಿ. 14.5 ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು 3.5 ಇನ್ನೊಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಅವಾಗ ನಿಮಗೆ ಬ್ಲೌಸ್ ಡೀಪು ಆರಾಮಾಗಿ ಸಿಕ್ಬಿಡುತ್ತೆ. ಎಷ್ಟಿದೆ ಇವ್ರದ್ದು ನೋಡಿ, ಕರೆಕ್ಟಾಗಿ 11 ಬಂದಿದೆ ಇವ್ರದ್ದು ಬ್ಲೌಸ್ ಡೀಪು. ನಿಮ್ಗೆ ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಗೊತ್ತಾಗ್ತಿಲ್ಲ, ನಾನು ವಾಯ್ಸ್ ಓವರ್ ಅಂತೂ ಕೊಡ್ತಾ ಇದ್ದೀನಿ. ಸೊ ಇದು ಬಂದು 14 ಇದು ಬ್ಲೌಸ್ ಲೆಂತು 15.5. ನಾನು ಇಲ್ಲಿ ಮತ್ತು ನಾನು 14.5 ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 3.5 ಅಷ್ಟು ಗ್ಯಾಪ್ನ ಬಿಟ್ಟಿದ್ದೀನಿ. ಅವ್ರದ್ದು ಬ್ಲೌಸು ಏನು ಹಿಂದೆಗಡೆ ಗ್ಯಾಪ್ ಇತ್ತಲ್ಲ ಅದು. ಇದು ನೆಕ್ ಬಂದುಬಿಟ್ಟು ನಿಮಗೆ 11 ಕರೆಕ್ಟಾಗಿ ಸಿಕ್ಕಿದೆ. ಓಕೆನಾ. ಸೊ ಅದಾದಮೇಲೆ ಈಗ ಇಲ್ಲಿ ನಾನು ಕರೆಕ್ಟಾಗಿ 3 ಇಂಚಸ್ನ ತೊಗೊಳ್ತೀನಿ ನೆಕ್ಗೆ ಅಂತ ಹೇಳಿಬಿಟ್ಟು. ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಕ್ರಾಸ್ ಹೋಗ್ತಾ ಇರುತ್ತೆ. ನಾವು ಮಾರ್ಕ್ ಮಾಡ್ಕೊಬೇಕಾದ್ರೆ ನೀವು ಏನಿಲ್ಲ ಅಂತಂದರೆ 2.25 3 ಅಂತೂ ತೊಗೊಳ್ಳೇಬೇಕು. ಅದಾದಮೇಲೆ ಸೊ ಇದಕ್ಕೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಅವರ ಒಂದು ಬ್ಲೌಸು ಬಿಡ್ತನ್ನ ನೋಡ್ಕೊಬೇಕಾಗುತ್ತೆ. ಸೊ ಬಿಡ್ತು ಎಷ್ಟಿರುತ್ತೋ ಸೊ ಅಷ್ಟನ್ನು ಸಹ ನೀವು ಮಾರ್ಕ್ನ ಮಾಡ್ಕೊಬೇಕು. ಸೊ ಇವ್ರದ್ದು ಈಗ ಕರೆಕ್ಟಾಗಿ 12.5 ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಶೋಲ್ಡ್ರೂ ಸಹ ಮಾರ್ಕ್ನ ಮಾಡ್ಕೊಳ್ತೀನಿ. ನಾನು 3.5 ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ ಕ್ಲಾತ್ ಜಾಸ್ತಿ ಇತ್ತು ಅಂತಂದಾಗ. ಯಾಕಂದರೆ ಯಾವಾಗ ಬಟ್ಟೆ ಎಲ್ಲಿ ಸ್ವಲ್ಪ ಏನಾದರೂ ಕ್ರಾಸಾಗೆ ವರ್ಕು ಆಯಿತು ಅಂತಂದ್ರೂ ಸಹ ಕ್ಲಾತು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಸ್ವಲ್ಪ ಏನೇ ಮಾರ್ಕ್ ಮಾಡ್ಕೊಬೇಕಾದ್ರೂ ಸ್ವಲ್ಪ ಅರ್ಧ ಇಂಚು ನೋಡಿಕೊಂಡೆ ಮಾರ್ಕ್ನ ಮಾಡಿಕೊಂಡ್ರೆ ಬೆಟರು ನಿಮಗೆ. ಸೊ ಅದಾದಮೇಲೆ ಇದು ಬ್ಯಾಕು ಕಂಪ್ಲೀಟ್ ಆಯಿತು. ನೀವು ಇನ್ನೊಂದು ಸೈಡ್ ಮಾರ್ಕ್ ಮಾಡ್ಕೊಬೇಕಲ್ಲ. ಸೊ ಈ ಥರ ಕ್ಲಾತ್ನ ಇಟ್ಕೊಂಡು ಇಲ್ಲಿ ಒಂದು ಬೆಟ್ನ ಇಟ್ಕೊಂಡು ಇಲ್ಲಿಗೆ ಹಿಂದೆಗಡೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ. ಸೊ ಇದು ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ಸೊ ಇವಾಗ ಫ್ರಂಟು ಇಲ್ಲೇ ಅಲ್ವಾ, ನಾನು ಇಲ್ಲಿ ಪಕ್ಕದಲ್ಲೇ ಫ್ರಂಟ್ನ ಹಾಕ್ಕೊಳ್ತೀನಿ ನಾನು.
ಸೊ ಫ್ರೆಂಡ್ನ ನಾನೇನು ಯಾವುದೇ ರೀತಿಯಾದ ಮೆಜರ್ಮೆಂಟು ಏನೂ ತೊಗೊಳ್ಳಲ್ಲ ನಾನು. ಸೊ ಈ ಥರ ಒಂದು 8 ಇಂಚಿಗೆ ನಾನು ವರ್ಕ್ನ ಮಾಡ್ಕೊಳ್ತೀನಿ ಫ್ರಂಟಿಗೆ. ಅವರು ಎಷ್ಟು ಆಗಲಿ ಕಟ್ ಮಾಡ್ಕೊಳ್ಬೋದು, ಒಂದು ಅರ್ಧ ಇಂಚು ಹೋದರೆ ಹೋಗಲಿ ಪರವಾಗಿಲ್ಲ, ನಾನು ಹಾಗೆ ರನ್ನ ಕೊಟ್ಬಿಡ್ತೀನಿ. ಸೊ ಇದರಲ್ಲಿ ನಿಮಗೆ ಬ್ಯಾಕಲ್ಲಿ ಈ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಿಲ್ಲ, ನಾನು ಇನ್ನೊಂದ್ಸಲ ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಸೊ ಇದು ಬ್ಯಾಕ್ ನೆಕ್ಗೆ ನಾನು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಮಾರ್ಕ್ನ ಮಾಡ್ಕೊಂಡಿರೋದು. ಬ್ಲೌಸ್ ಲೆಂತ್ ಬಂದುಬಿಟ್ಟು ನಿಮಗೆ 15.5 ಇಂಚ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಬ್ಲೌಸ್ ಲೆಂತ್ ಬಂದುಬಿಟ್ಟು ನಾನು 14.5 ಇಂಚು ಅವ್ರದ್ದು ಬಂದಿರೋದು. ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 15.5 ತೊಗೊಂಡಿದ್ದೀನಿ. ಅದಾದಮೇಲೆ ಇದ್ರದ್ದು ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬೇಕಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ಏನು ಗ್ಯಾಪ್ ಇದೆ ಸೊ ಅದನ್ನು ನೀವು ತೊಗೊಳ್ಬೇಕಾಗಿತ್ತು. ಇಲ್ಲಿ 3.5 ಇಂಚ್ ಬಂತು, ನಾನು 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ನೆಕ್ ಲೆಂತು ಗೊತ್ತಾಗುತ್ತೆ ನಿಮಗೆ. ಇಲ್ಲಿಗೆ 11 ಬರುತ್ತೆ. ಅದಾದಮೇಲೆ ನಾರ್ಮಲ್ ಬ್ಲೌಸ್ದು ಏನು ಅವ್ರದ್ದು ಮೆಜರ್ಮೆಂಟ್ ಇದೆ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಪಕ್ಕಕ್ಕೇನೆ ನೀವು ಫ್ರಂಟ್ನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಬಟ್ಟೆ ಕಮ್ಮಿ ಇತ್ತು ಅಂದರೆ ಅವ್ರ ಮೆಜರ್ಮೆಂಟಿಗೆ ತಕ್ಕಂಗೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಇದೇ ಥರನೇ ಮಾರ್ಕ್ನ ಮಾಡ್ಕೊಳ್ಳೋದು. ಫ್ರಂಟ್ ಯಾವತ್ತೂ ನಾನು ಮೆಜರ್ಮೆಂಟ್ ತೊಗೊಂಡಿಲ್ಲ, ಸುಮ್ಮನೆ ಏನು ಒಂದು 7 ಇಂಚಿಗೆ ನಾನು ಹಾಕ್ಬಿಡ್ತೀನಿ, 7 to 8 ಇಂಚಿಗೆ. ತುಂಬ ಬ್ರಾಡು ದಪ್ಪ ಅನ್ನೋರು ಏನಾದರೂ ಬ್ಲೌಸ್ ಬಂದಿದ್ದರೆ ಮಾತ್ರ ನಾನು ಮೆಜರ್ಮೆಂಟಿಗೆ ತಕ್ಕಂಗೆ ವರ್ಕ್ನ ಮಾಡ್ತೀನಿ ಫ್ರಂಟು. ಈ ಥರ ಬೋಟ್ ನೆಕ್ಕು ಆ ಥರ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಾರು ಅಥವಾ ಎಲೆ ಶೇಪಲ್ಲಿ ಬೇಕು ಅಂದಾಗ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಇದೇ ಥರನೇ ನಾನು ಮಾರ್ಕ್ನ ಮಾಡ್ಕೊಳ್ಳೋದು. ಸೊ ಇಲ್ಲಿ ಒಂದು ಬೆಟ್ ಇಟ್ಕೊಂಡು ಈ ಥರ ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ಇನ್ನೊಂದು ಪಾರ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಸ್ಟ್ರೈಟ್ನ ಲೈನ್ ಹೇಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಶೇಪ್ ಕೂಡ ಗೊತ್ತಾಗ್ಬಿಡುತ್ತೆ. ಇದು ಸ್ಟ್ರೈಟ್ ಲೈನು ನೀವು ಹಾಕ್ಕೊಳ್ಲೇಬೇಕು, ಅದೇ ಇದಕ್ಕೆ ಕೂಡ ಜಾಯಿಂಟ್ ಮಾಡಲೇಬೇಕಾಗುತ್ತೆ, ಆವಾಗೇ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ನ ಗೊತ್ತಾಗುತ್ತೆ ನಿಮಗೆ. ಸೊ ಈ ಥರ ಬ್ಯಾಕ್ ನೆಕ್ಕು ನಿಮಗೆ ಆರಾಮಾಗೆ ಸಿಕ್ಬಿಡುತ್ತೆ. ಸೊ ಅದಾದಮೇಲೆ ಇಲ್ಲಿ ಫ್ರಂಟು ಸಿಗುತ್ತೆ ನಿಮಗೆ. ಫ್ರಂಟ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಬಟ್ಟೆ ಕಮ್ಮಿ ಇದ್ದಾಗ ನೀವು ಫ್ರಂಟ್ನ ಇಲ್ಲೇ ಹಾಕ್ಕೊಂಡ್ಬಿಡ್ಬೋದು, ನೀವು ಈ ಪಾರ್ಟಲ್ಲಿ ಹಾಕ್ಬೋದು. ಬಟ್ಟೆ ಜಾಸ್ತಿ ಇದ್ದಾಗ ಇಲ್ಲಿ ಹಾಕ್ಕೊಂಡ್ರೆ ಅವ್ರಿಗೂ ಸಹ ಸ್ಟಿಚ್ ಮಾಡೋರಿಗೂ ಸಹ ಕ್ಲಾತ್ ಸ್ವಲ್ಪ ಸಿಗುತ್ತೆ ಅಂತ ಅಷ್ಟೇ. ಸ್ಲೀವ್ಸ್ನ ಇಲ್ಲಿ ಹಾಕ್ಕೊಬೇಕು. ನಾನು ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು.